ಶೈಕ್ಷಣಿಕ ಜನಗಣತಿ ಆಗುವುದರಿಂದ ಮುಂದಿನ ಪೀಳಿಗೆ ನಮ್ಮ ಸಮುದಾಯದ ಮಕ್ಕಳಿಗೆ ಉದ್ಯೋಗ, ಮೆಡಿಕಲ್ ಸೀಟು, ಇಂಜಿನಿಯರಿಂಗ್ ಸೀಟು, ಹೀಗೆ ಉದ್ದೇಶಕ್ಕಾಗಿ ನಾವು 3A ಯಲ್ಲಿ ಬರೆಯುವುದರಿಂದ ಹಿಂದೂರಲ್ಲಿ 11-05 ತಮ್ಮ ಜನಗಣತಿ ಸಮೀಕ್ಷೆಯಲ್ಲಿ ಬರೆದು ಈ ತಮ್ಮ ಭವಿಷ್ಯದ ಮಕ್ಕಳಿಗಾಗಿ ಅದನ್ನು ದೊಡ್ಡ ಮಹತ್ವ ಉದ್ದೇಶಕ್ಕಾಗಿ ಬರ್ಕೊಡ್ಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ. ಬೇರೆ ಬೇರೆ ಉಪಗಳಿಗಿಂತ ಈಗ ನೋಡಿ, ಲಿಂಗಾಯತ ರೆಡ್ಡಿ ಅಂತ ಬರ್ಸಿದ್ರೆ ನಾವು 3B ಹೋಗ್ತೀವಿ. 3B ಯಲ್ಲಿ 112 ಸಮುದಾಯಗಳು ಬರ್ತಾರೆ. ಅದಕ್ಕೆ 5% ಮೀಸಲಾಗಿದೆ. ಅದೇ ಬರೀ ಹಿಂದೂರೆಡ್ಡಿ ಅಂತ ಬರ್ಸಿದ್ರೆ 14 ಸಮುದಾಯಗಳಿರುವಂತಹ 4% ಮೀಸಲಿರುವಂತಹ 3A ಹೋಗ್ತೀರಿ. 14 ಸಮುದಾಯಗಳಿರುವಂತಹ 3% ಒಂದು 3A ಇದೆ. 102 ಸಮುದಾಯಗಳಿರುವಂತಹ ಮೀಸಲಾತಿ 5% ಇರುವಂತಹ 3B ಗ್ರೂಪ್ ಇದೆ. ಯಾವುದನ್ನು ಆಯ್ಕೆ ಮಾಡಬೇಕು ಅಂತ ವಿವೇಚನೆಯಿಂದ ಯೋಚನೆ ಮಾಡಬೇಕು. ನಮ್ಮ ಭವಿಷ್ಯಕ್ಕೆ ನಮ್ಮ ಮಕ್ಕಳಿಗಾಗಿ ಮೀಸಲಾತಿ ಉದ್ದೇಶಕ್ಕಾಗಿ ಒಳ್ಳೆ ಆಲೋಚನೆ ಮಾಡಿ ನಿರ್ಣಯ ತಗೋಬೇಕು. ಎಲ್ಲರೂ ನಮ್ಮ ಸಮುದಾಯದ ಬಾಂಧವರೆಲ್ಲ ಒಗ್ಗಟ್ಟಿನಿಂದ ಹಿಂದೂ ರೆಡ್ಡಿ ಜಾತಿ ಕಾಲಂನಲ್ಲಿ ರೆಡ್ಡಿ ಅಂತ, ಧರ್ಮದ ಕಾಲಂನಲ್ಲಿ ಹಿಂದೂ ಅಂತ ನೋಂದಾಯಿಸಿ 11-05ಗೆ ನಮ್ಮ ಕ್ರಮ ಸಂಖ್ಯೆಯನ್ನು ನೋಂದಾಯಿಸಿ ರೆಡ್ಡಿ ಅಂತ ಬರಬೇಕು ಅಂತ ಮನವಿ ಮಾಡಿಕೊಂಡಿದ್ದೀನಿ. ಎಲ್ಲರೂ ನಮಸ್ಕಾರ.